ಇವಾಗ ಟೈಮ್ ಆಗ್ತಾ ಇದೆ 6:30. ನಾವು ಇವತ್ತು ಗಣಪತಿ ಬುಕ್ಕಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಅಂದರೆ ಶ್ರಾವಣ ಮೈನ ಶುರು ಆದಮೇಲೆ ಗಣಪತಿ ಬುಕ್ ಮಾಡೋವಂಥದ್ದು, ಅಮಾವಾಸ್ಯೆ ಆದಮೇಲೆ. ಆದರೆ ಮಧ್ಯದಲ್ಲಿ ಸ್ವಲ್ಪ ನನಗೆ ಹುಷಾರಿರಲಿಲ್ಲ ಅಂತ ಅಂದ್ಬಿಟ್ಟು ಈ ಸಲ ಲೇಟ್ ಆಯಿತು. ಗೊತ್ತಿಲ್ಲ ಕಲೆಕ್ಷನ್ಗಳೆಲ್ಲ ಮುಗಿದ್ದಿರುತ್ತೋ ಜಾಸ್ತಿ ಇರ್ತದೋ ಇಲ್ವೋ ಅಂತ, ಅದು ಬೇರೆ ಅನ್ನಿಸ್ತಾ ಇದೆ. ನಮ್ಮ ಮಕ್ಳಿಗೆ ಅದೊಂದು ಆತಂಕ. ಮತ್ತು ಇನ್ನೊಂದು ಅಂದರೆ ಮಧ್ಯದಲ್ಲಿ ನನಗೆ ಪಿರಿಯಡ್ ಬೇರೆ ಬಂತು, ಹಾಗಾಗಿ ಆವಾಗಲೂ ಕೂಡ ಹೋಗಾಗಿಲ್ಲ. ಇವತ್ತು ಹೋಗ್ತಾ ಇದ್ದೀವಿ ಗಣಪತಿ ಬುಕ್ ಮಾಡಲಿಕ್ಕೆ. ಹೋಸಲ ಅಂತೂ ತುಂಬಾ ಕ್ಯೂಟ್ ಆಗಿರೋ ಗಣಪತಿ ಬಂದಿತ್ತಲ್ಲ ಮಗ. ಹೋಸಲ ಅಂತೂ ಎಷ್ಟು ಮುದ್ದಾಗಿರೋ ಗಣಪತಿ ಇತ್ತು ಅಂತಂದರೆ ಬೇಕಾದರೆ ನೀವು ಹೋಗಿ ನೋಡಿ ನಂದು ಹಳೆ ವಿಡಿಯೋಗಳಲ್ಲಿ. ಇಷ್ಟು ಒಂಥರ ಕ್ಯೂಟ್ ಗುಂಡುಕಿದ್ರು. ನೋಡೋಣ ಈ ಸಲ ಎಂಥ ಬಪ್ಪ ಸಿಗ್ತಾರೆ ಅನ್ನೋದಕ್ಕಿಂತ ನೋಡೋಣ ಅಲ್ಲಿ ಎಷ್ಟು ಕಲೆಕ್ಷನ್ ಇರುತ್ತೆ ಅಂತ. ಈಗ ನಾವು ಹೋಗ್ತಾ ಇದ್ದೀವಿ. ಪಾಪ ಫೋನ್ ಮಾಡಿದರು ಬೇಗ ಬನ್ನಿ ಅಂತ. ಮತ್ತು ಮಕ್ಕಳುಗಳು ಅಲ್ಲಿ ಗಣಪತಿ ನಾವು ಸೆಲೆಕ್ಟ್ ಮಾಡಾದಮೇಲೆ ಇವರು ಸಂತೆ ಕ್ರೂಸ್ಗೆ ಹೋಗ್ತಾರೆ ಡ್ಯಾನ್ಸ್ ಪ್ರಾಕ್ಟೀಸ್ಗೆ ಅಂದ್ಬಿಟ್ಟು. ಇನ್ನು ನಾವು ಪಂಡಿತರಿಗೆ ಅಡ್ವಾನ್ಸು ಕೂಡ ಕೊಟ್ಬಿಟ್ಟು ಬರಬೇಕು. ಏಕೆಂದರೆ ಮೊದಲೇ ಅಡ್ವಾನ್ಸ್ ಕೊಡಲಿಲ್ಲ ಅಂತಂದರೆ ಫೋನ್ ಮಾಡಿ ಬಂದಿದ್ದೀವಿ, ಆದರೂ ಅಲ್ಲಿ ಬರೆಸಲಿಲ್ಲ ಅಂದರೆ ಬುಕ್ಸ್ನಲ್ಲಿ ಅವರು ಆ ಟೈಮಿಗೆ ಬೇರೆಯವ್ರನ್ನ ಒಪ್ಕೊಬಿಡ್ತಾರೆ. ನಾವು ಯಾವಾಗಲೂ ಕೂಡ ಬೆಳಗಿನ ಜಾವ 4 ಗಂಟೆಗೆ ನಾವು ಗಣಪತಿ ಬಪ್ಪನಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡುವಂಥದ್ದು. ಮತ್ತು ಇನ್ನೊಂದು ಹೇಳ್ತೀನಿ ಫ್ರೆಂಡ್ಸ್, ಕಾಪಿರೈಟ್ ಬರುತ್ತೆ, ಕಮ್ಮಿ ಮಾಡಿ. ಇನ್ನೊಂದು ಹೇಳ್ತೀನಿ, ಪ್ರತಿಯೊಬ್ಬರು ಕೂಡ ಎಷ್ಟೋ ಜನ ಗಣಪತಿ ಇಡ್ಬೋದು, ಆದರೆ ಅಂದರೆ ತಂದು ಇಡ್ತಾರೆ ಗಣಪತಿನ. ಮತ್ತು ಅವರೇ ಮಂತ್ರ ಹೇಳ್ಕೊಂಡು ಕೆಲವೊಬ್ಬರು ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾರೆ, ಕೆಲವೊಬ್ಬರಿಗೆ ಮಂತ್ರ ಸರಿಯಾಗಿ ಬರ್ತಿರೋದಿಲ್ಲ. ಹಾಗೆಯೇ ಪೂಜೆ ಮಾಡ್ತಾರೆ. 5 ದಿನ 7 ದಿನ 9 ದಿನ 11 ದಿವಸಕ್ಕೆ ಹೀಗೆ ವಿಸರ್ಜನೆ ಮಾಡ್ತಾರೆ. ಮತ್ತು 1.5 ದಿನಕ್ಕೆ ಅಲ್ವರ. ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ವಿಸರ್ಜನೆ ಮಾಡೋದು ಹಿಂದಿನ ದಿನ ಪಂಡಿತರನ್ನ ಕರೆಸಿ ಇದೆಲ್ಲ ಮಾಡ್ತಾರೆ, ಇನ್ನು ಹೋಮ ಹವನ ಎಲ್ಲ ಮಾಡಿಸಿ ಊಟ ಎಲ್ಲ ಹಾಕ್ತಾರೆ, ಅದು ಓಕೆನೇ. ಆದರೆ ಈಗ ನೋಡಿ, ಈಗ ಗಣಪತಿ ಮೂರ್ತಿ ಅನ್ನೋದು ಅದು ಮೂರ್ತಿ ಅಷ್ಟೇ, ಅದಕ್ಕೆ ಜೀವ ಇರೋದಿಲ್ಲ, ಮಣ್ಣಲ್ಲಿ ಮಾಡಿರ್ತಾರೆ ಅಷ್ಟೇ. ಅದು ಆಕಾರ ಇರುವಂಥ ಒಂದು ಗೊಂಬೆ ಥರ ಇರುತ್ತೆ. ಅದಕ್ಕೆ ನಾವು ಪ್ರಾಣ ಪ್ರತಿಷ್ಠಾಪನೆ ಮಾಡಿದರೆ ಮಾತ್ರ ಅದಕ್ಕೆ ಜೀವ ತುಂಬಿ ದೇವರು ಆಗುವಂಥದ್ದು. ಹಾಗಾಗಿ ನಾವು ತೊಗೊಂಡು ಬರ್ತೀವಲ್ಲ, ಆವಾಗ ಕೆಲವೊಂದು ಮಂತ್ರಗಳಿರುತ್ತೆ, ಆ ಮಂತ್ರ ಹೇಳಿ ನಾವು ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕಾಗುತ್ತೆ. ಆ ಥರ ಮಾಡಿದ್ರೇ ಶ್ರೇಷ್ಠ ಅಂತ. ಹಾಗಾಗಿ ಕೆಲವೊಬ್ಬರು ಮಾಡೋದಿಲ್ಲ, ಗೊತ್ತಿಲ್ಲ ಅಂತ ಮಾಡೋದಿಲ್ವೋ ಅಥವಾ ಯಾಕೋ ಅನ್ನೋದು ಗೊತ್ತಿಲ್ಲ. ನನಗೆ ತುಂಬ ಸಲ ಹಂಗೆ ಅನಿಸ್ತಾ ಇರುತ್ತೆ, ಪ್ರಾಣ ಪ್ರತಿಷ್ಠಾಪನೆ ಮಾಡಿಸ್ತಲೇ ಹೇಗೆ ಪೂಜೆ ಮಾಡ್ತಾರೆ ಅಂತ. ಕೆಲವೊಬ್ಬರು ಮಾಡ್ಬೋದೇನೋ, ತುಂಬ ವರ್ಷದಿಂದ ಮಾಡ್ತಾರೆ ಅಂತಂದರೆ ಅವರಿಗೆ ಗೊತ್ತಿರ್ಬೋದೇನೋ, ನನಗಂತೂ ಗೊತ್ತಿಲ್ಲ. ಆದರೆ ಯಾರಿಗಾದ್ರೂ ಗೊತ್ತಿಲ್ಲ ಅಂತಂದರೆ ಫಸ್ಟು ಪ್ರಾಣ ಪ್ರತಿಷ್ಠಾಪನೆ ಮಾಡಾದ್ಮೇಲೆ ಪೂಜೆ ಶುರು ಮಾಡಿ. ಹಾಗಾಗಿ ನಾವು ಮೊದಲನೇ ದಿನವೇ ಪಂಡಿತರನ್ನ ಕರೆಸ್ಬಿಟ್ಟು ಅವ್ರ ಕೈಲೇ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತೀವಿ. ಮೊದಲೆಲ್ಲ ಅಂದರೆ ಫಸ್ಟ್ ಸ್ಟಾರ್ಟಿಂಗ್ನಲ್ಲಿ ನಮ್ಮದು ಇದು 7ನೇ ವರ್ಷದ್ದು. 5 ವರ್ಷ ಬೆಳಗಿನ ಜಾವನೇ ಗಣಪತಿ ತರ್ತಿದ್ವಿ. ತುಂಬಾ ಗಡ್ಬಡಾಗ್ತಿತ್ತು. ಇನ್ನೂ 2 ಗಂಟೆ 1 ಗಂಟೆಗೆ ಎದ್ದು ಸ್ನಾನ ಮಾಡ್ಕೊಂಡು ಮಲಗೋದೇ 1 ಗಂಟೆ ಆಗ್ತಿತ್ತು. ನಾನಂತೂ ಇಡೀ ರಾತ್ರಿ ಮಲಗ್ತಲೇ ಇರಲಿಲ್ಲ. ಮತ್ತು ಅವಾಗ ಎದ್ದು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಗಣಪತಿ ತಂದು ಎಲ್ಲ ಫುಲ್ಲು. ಆಮೇಲೆ ಕೆಲವೊಂದು ಸಲ 4 ಗಂಟೆಗೆ ಬರೋವಂಥ ಐನಾರು ನಮ್ಮದೇನಾದರೂ ಲೇಟ್ ಆಯಿತು ಅಂದರೆ ಅವ್ರು ಬೇರೆ ಕಡೆ ಹೋಗ್ಬಿಟ್ಟು ಕೆಲವೊಂದು ಸಲ 7 ಗಂಟೆಗೆ ಬಂದುಬಿಡ್ತಿದ್ರು. ಕಾಯ್ಕೊಂಡೇ ಕೂರ್ತಿದ್ವಿ. ಮತ್ತು ಕೆಲವೊಂದು ಸಲ ಐನರ್ ಬಂದು ಕಾಯ್ತಾ ಇರ್ತಿದ್ರು, ನಾವು ಗಣಪತಿ ತಂದೇ ಇರ್ತಿರಲಿಲ್ಲ. ಹೀಗೆಲ್ಲ ಆಗ್ತಿತ್ತು. ಅದಕ್ಕೆ ಈಗ ಹೋದ ವರ್ಷದಿಂದ ಏನು ಮಾಡ್ತೀವಿ ಅಂದರೆ ಹಿಂದಿನ ದಿನವೇ ರಾತ್ರಿಯೇ ತೊಗೊಂಡು ಬರ್ತಾ ಇರ್ತೀವಿ. ಅಂದರೆ ಸ್ವರ್ಣ ಗೌರಿ ವ್ರತ ಆಗುತ್ತಲ್ಲ, ಊರ ಕಡೆ ಗೌರಿ ಹಬ್ಬ ಆಗ್ತದಲ್ಲ, ಅವತ್ತಿನ ದಿನವೇ ರಾತ್ರಿ ಹೊತ್ತೇ ಗಣಪತಿ ಬಪ್ಪನ ತಂದು ಮನೆಯಲ್ಲಿ ಕೂರಿಸ್ಕೋತೀವಿ. ಇನ್ನು ಬೆಳಗ್ಗೆ ಹೊತ್ತು ಪ್ರಾಣ ಪ್ರತಿಷ್ಠಾಪನೆ ಮಾಡ್ತೀವಿ. ಈ ರೀತಿಯೇ ಮಾಡಬೇಕು. ಅಂದರೆ ಆರಾಮಾಗಿ, ಅಂದರೆ ಒಂದು ಸ್ವಲ್ಪ ರಿಲ್ಯಾಕ್ಸಾಗಿ ಮಾಡಬೇಕು ಅಂತಂದರೆ ಈ ರೀತಿಯೇ ನಾನು ಮಾಡ್ತೀವಿ. ಈಗ ಬನ್ನಿ ಹೋಗ್ತಾ ಇದ್ದೀನಿ, ನೋಡೋಣ. ಈ ಸಲನೂ ಕೂಡ ಹೋದ ವರ್ಷ ಥರನೇ ಸಿಕ್ಬಿಟ್ರೆ ಸಾಕು. ಮಧ್ಯದಲ್ಲಿ ನಾನು ಇಲ್ಲಾಂದ್ರೆ 1 ವಾರ ಹುಷಾರು ತಪ್ಪಿ ಮಲ್ಕೊಂಡೆ. ಇಲ್ಲ ಅಂತಂದರೆ ಮಧ್ಯದಲ್ಲಿ ಆ ಕೆಲಸ ಆಗ್ತಿತ್ತು. ಆಲ್ಮೋಸ್ಟ್ ನಮ್ಮದು ಮನೆ ಕ್ಲೀನಿಂಗ್ ಎಲ್ಲ ಮುಗೀತು. ವಾಷಿಂಗ್ ಮಿಷಿನ್ ಮತ್ತು ಫ್ರಿಜ್ಜು ಅವೆರಡನ್ನ ಕ್ಲೀನ್ ಮಾಡಬೇಕು. ಇನ್ನು ಪಾತ್ರೆ ಸ್ಟ್ಯಾಂಡ್ ಹೇಗೆ ಹತ್ರಕ್ಕೆ ಬಂದಾಗ ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ಅಂದರೆ ಈಗ ವರಮಹಾಲಕ್ಷ್ಮಿಗೆ ಒಂದು ಸಲ ಕ್ಲೀನ್ ಮಾಡಿದ್ದೀನಿ. ಅದು ಎಷ್ಟೇ ಕ್ಲೀನ್ ಮಾಡಿದ್ರೂ ನಮ್ಮನೆ ಹಿಂದೆ ಕಿಟಕಿ ಇಲ್ಲ ಅಲ್ವರ ಕಿಚನಲ್ಲಿ. ಹಾಗಾಗಿ 8 ದಿನಕ್ಕೂ ಫುಲ್ಲು ಕಿಚಡ್ ಥರ ಅಂತಂದರೆ ಒಂಥರ ಜಿಡ್ ಥರ ಕೂತ್ಬಿಡುತ್ತೆ. ಹಾಗಾಗಿ ಅದನ್ನು ಮತ್ತೆ ಇನ್ನೊಂದು ಸಲ ಹತ್ರಕ್ಕೆ ಬಂದಾಗ ಒಂದು ಸಲ ಕ್ಲೀನ್ ಮಾಡ್ಕೋಬೇಕು. ಇನ್ನು ಅಷ್ಟೇ, ಆಲ್ಮೋಸ್ಟ್ ಇನ್ನೆಲ್ಲ ಕ್ಲೀನಿಂಗ್ ಎಲ್ಲ ಮುಗಿದಿದೆ. ಯಾಕೆಂದರೆ ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೇ ಕ್ಲೀನ್ ಮಾಡ್ಕೋತೀವಲ್ಲ, ಹಾಗಾಗಿ ಗಣಪತಿಗೆ ಅಷ್ಟು ಕ್ಲೀನ್ ಇರೋದಿಲ್ಲ. ಏನು ರೆಗ್ಯುಲರಾಗಿ ಜಾಸ್ತಿ ಧೂಳು ಕೂತ್ಕೊಳ್ಳುತ್ತೋ ಅದನ್ನು ಮಾತ್ರ ಸ್ವಲ್ಪ ಕ್ಲೀನ್ ಮಾಡ್ಕೋತೀನಿ. ಸರಿ, ಬನ್ನಿ ಹೋಗೋಣ. ತುಂಬ ಕಲೆಕ್ಷನ್ ಇತ್ತು.
ಅಂದರೆ ನಮ್ಮ ಮಕ್ಳುಗಳು ಇಷ್ಟಪಟ್ಟಿದ್ದನ್ನೇ ತೊಗೋಬೇಕಲ್ಲ. ಈಗ ಮಕ್ಳುಗಳು ದೊಡ್ಡವರಾಗಿದ್ದಾರೆ, ನಾವು ಇಷ್ಟಪಡೋದಕ್ಕಿಂತ ಅವ್ರು ಇಷ್ಟಪಟ್ಟಿದ್ದು ತೊಗೊಂಡ್ರೆ ಅವ್ರಿಗೂ ಒಂಥರ ಖುಷಿ ಆಗ್ತದೆ. ಇಲ್ಲಾಂದರೆ ಅದು ಗಣಪತಿ ಬಪ್ಪನ ಇಟ್ಟು ಪೂಜೆ ಮಾಡಿ ವಿಸರ್ಜನೆ ಮಾಡೋವರೆಗೂ ನಾನು ಹೇಳಿದ್ದು ತೊಗೋಬೇಕಾಗಿತ್ತು, ಇವ್ರು ಹಂಗಿದ್ದಾರೆ ಹಿಂಗಿದ್ದಾರೆ ಅದು ಹೇಳ್ತಲೇ ಇರ್ತಾರೆ. ನಾನು ಆ್ಯಕ್ಚುಲಿ ಲಾಲ್ಬಾಗ್ ರಾಜ ಥರನೇ ಸೇಮ್ ಗಣಪತಿ ಮೂರ್ತಿ ಇತ್ತು, ಅದನ್ನು ಇಷ್ಟಪಟ್ಟಿದ್ದೆ. ಬ್ಯಾಕ್ಗ್ರೌಂಡ್ ಇರ್ಬೋದು, ಅವ್ರು ಕೂತ್ಕೊಳ್ಳೋ ರೀತಿ ಇರ್ಬೋದು, ಎಲ್ಲ ಫುಲ್ ಲಾಲ್ಬಾಗ್ ರಾಜ ಅಂದರೆ ಇಲ್ಲಿ ಮುಂಬೈನಲ್ಲಿ ಲಾಲ್ಬಾಗ್ ರಾಜ ಅಂದರೆ ತುಂಬಾ ಫೇಮಸ್ಸು. ಬೇಕಾದರೆ ಹೋಗಿ ಗೂಗಲ್ನಲ್ಲಿ ಸರ್ಚ್ ಮಾಡಿ, ತುಂಬ ಸೆಲೆಬ್ರಿಟಿಗಳಿರ್ಬೋದು, ತುಂಬ ಪೂಜೆ ಪುರಸ್ಕಾರ ಎಲ್ಲ ತುಂಬ ಗ್ರ್ಯಾಂಡಾಗಿ ಆಗ್ತದೆ. ನೀವು ಯಾವಾಗ ಹೋದ್ರೂ ಕೂಡ ಹತ್ರದಿಂದ ದರ್ಶನ ಮಾಡ್ಕೋಬೇಕು ಅಂತಂದರೆ ಒಂದು ದಿನ ನಿಲ್ಲಬೇಕಾಗ್ತದೆ, ಅಷ್ಟು ರಶ್ ಇರುತ್ತೆ. ಆ ರೀತಿ ಮೂರ್ತಿನ ನಾನು ಇಷ್ಟಪಟ್ಟಿದ್ದೆ. ಇವರು ಬೇರೆ ಮೂರ್ತಿನ ಇಷ್ಟಪಟ್ಟರು. ಓಕೆ ಪರವಾಗಿಲ್ಲ, ಇವರು ಹೇಳಿದರು ಮಕ್ಕಳೇ ಇಷ್ಟಪಡೋದನ್ನೇ ತೊಗೊಳ್ಳೋಣ, ಅವರಿಬ್ಬರು ಕೂಡ ಇಷ್ಟಪಟ್ಟಿದ್ದಾರೆ ಅಂತ ಅಂದರು. ಮತ್ತು ಅಲ್ಲಿಂದ ನಾವು ದುರ್ಗಮ್ಮ ದೇವಿ ದೇವಸ್ಥಾನಕ್ಕೆ ಬಂದ್ವಿ. ಅಲ್ಲಿ ಪಂಡಿತರು ಇರಲಿಲ್ಲ, ಅವರು ಬೇರೆ ಕಡೆ ಪೂಜೆಗೆ ಹೋಗಿದ್ದರು. ಓಕೆ ಪರವಾಗಿಲ್ಲ, ನಮ್ಮ ಹತ್ರ ನಂಬರ್ ಇದೆಯಲ್ಲ, ಫೋನ್ ಮಾಡಿಬಿಟ್ಟು ಬುಕ್ ಮಾಡೋಣ ಅಂದ್ಕೊಂಡು ಬಂದ್ವಿ. ನಮ್ಮ ಮಕ್ಕಳು ಡ್ಯಾನ್ಸ್ ಪ್ರಾಕ್ಟೀಸಿಗೆ ಹೋದರು. ಇನ್ನು ಅವ್ರ ಪಪ್ಪನೂ ಕೂಡ ನನ್ನನ್ನು ಮನೆ ಹತ್ರ ಬಿಟ್ಬಿಟ್ಟು ಒಂದು ಅರ್ಧ ಗಂಟೆ ನೋಡ್ಕೊಂಡು ಬರ್ತೀನಿ ಅಂತ ಅಂದ್ಬಿಟ್ಟು ಅವ್ರು ಮತ್ತೆ ಹೋಟೆಲ್ಗೆ ಹೋದರು. ಮತ್ತು ಈ ಕಡೆಯಿಂದ ಹೋಗ್ಬೇಕಾದ್ಲೇ ಫ್ರೆಶ್ ಅಪ್ ಆಗಿ ಹೋಗಿದ್ದೆ ಅಲ್ವರ. ಮತ್ತು ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಕುಂಕುಮ ಎಲ್ಲ ಇಟ್ಕೊಂಡು ಬಂದಿದ್ದೆ. ನನಗೆ ಕುಂಕುಮ ಎಲ್ಲ ಇಟ್ಕೊಂಡಾಗ ದೇವಸ್ಥಾನಕ್ಕೆ ಹೋಗಿ ಬಂದಾಗ ಮತ್ತೆ ಮುಖ ತೊಳಿಲಿಕ್ಕೆ ಅಷ್ಟು ಇಷ್ಟ ಆಗೋದಿಲ್ಲ. ಅಂದರೆ ಈಗ ಫ್ರೆಶ್ ಆಗೇ ಹೋಗಿದ್ದೆ, ಹಾಗಾಗಿ ಬಂದ ತಕ್ಷಣವೇ ಈಗ ಸಂಜೆ ಆಗಿತ್ತಲ್ಲ, ದೇವ್ರ ಪೂಜೆ ಮಾಡ್ತಾಯಿದ್ದೀನಿ. ಎಷ್ಟೇ ಆರೋಗ್ಯ ಹಾಳಾಗಿರಲಿ, ಏರುಪೇರಿರಲಿ ಅಥವಾ ಎಷ್ಟೇ ಬ್ಯುಸಿ ಇರಲಿ, ಬೆಳಗ್ಗೆ ಮತ್ತು ಸಂಜೆ ದೇವರಿಗೆ ದೀಪ ಹಚ್ಚಲಿಲ್ಲ ಅಂದರೆ ಏನೋ ಅಂತಾನೆ ದಿನವೇ ಒಂಥರ ಇನ್ಕಂಪ್ಲೀಟು ಅಂತ ಅನಿಸ್ಬಿಡುತ್ತೆ, ಸಮಾಧಾನವೇ ಆಗೋದಿಲ್ಲ. ಈಗ ನಾನು ಮಧ್ಯಾಹ್ನದ್ದು ತಿಳಿ ಸಾಂಬಾರಿತ್ತು, ಅದ್ರ ಜೊತೆಗೆ ಅನ್ನ ಮತ್ತು ಪನ್ನೀರ್ದು ಬುರ್ಜಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಏಕೆಂದರೆ ಈಗ ನಾವು 1.5 ತಿಂಗಳು 2 ತಿಂಗಳಷ್ಟು ನಾನ್ ವೆಜ್ ತಿನ್ನೋದಿಲ್ಲ. ನಾನ್ ವೆಜ್ ಮಾಡಿದರೆ ಹೇಗೆ ಗೊತ್ತಾ, ಒಂದು ಸಲ ಇದು ಮೊಟ್ಟೆ ಬುರ್ಜಿ ಮತ್ತು ಚಪಾತಿ ಅಥವಾ ಚಿಕನ್ ಮಟನ್ನು ಮತ್ತು ಫಿಶು ಏನೂ ಇಲ್ಲ ಅಂದರೆ ಒಂದು ಮೊಟ್ಟೆ ಸಾಂಬಾರು, ವಾರದಲ್ಲಿ ಒಂದು 3 ದಿನ ನಾನ್ ವೆಜ್ ಅನ್ನೋದು ಇರುತ್ತಲ್ಲ, ಹೇಗೋ ಕಳೆದೋಗ್ಬಿಡುತ್ತೆ. ಈಗ ವೆಜ್ ಮಾಡೋದು ಅಂದರೆ ನಂಗೆ ಒಂದೊಂದು ಸಲ ಅನಿಸ್ತಾ ಇರುತ್ತೆ, ಶ್ರಾವಣ ಬಂದಾಗೆಲ್ಲ ಅನಿಸ್ತಾ ಇರುತ್ತೆ, ಅರೆ ಬಾಪ್ರೆ ಯಾವಾಗಲೂ ವೆಜ್ ತಿಂತಾರಲ್ಲ, ಅವರು ಏನು ಅಡುಗೆ ಮಾಡ್ತಾರಪ್ಪ ಪ್ರತಿದಿನ, ಏನು ಪಲ್ಯ ಮಾಡ್ತಾರೆ ಅಂತ ಅನ್ನಿಸ್ಬಿಡುತ್ತೆ. ಒಂಥರ ಟೆನ್ಷನ್ ಆಗ್ತದೆ. ಇವ್ರ ಅಪ್ಪನೇ ಕೇಳ್ತಾ ಇರ್ತೀನಿ ನಾನು, ಏನು ಮಾಡೋಣ ಅಂತ. ಈರುಳ್ಳಿ, ಟೊಮೊಟೊ ಮತ್ತು ಅರಿಶಿನ ಪುಡಿ ಮತ್ತು ಉಪ್ಪು ಮತ್ತು ಜೀರಿಗೆ ಇಷ್ಟೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಕೆಲವೊಬ್ಬರು ಪನ್ನೀರಿಗೆ ಟೊಮೊಟೊ ಹಾಕೋದಿಲ್ಲ, ಮೊದಲೇ ಹುಳಿ ಅಂಶ ಇರುತ್ತೆ ಅಂತ. ನಾನು ಒಂದೇ ಒಂದು ಟೊಮೊಟೊ ಹಾಕ್ತೀನಿ. ಮತ್ತು ಇವಾಗ ಗರಂ ಮಸಾಲ ಮತ್ತು ಅದೇ ಧನಿಯಾ ಪುಡಿ ಮತ್ತು ಖಾರದ ಪುಡಿ ಇದಿಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇನ್ನು ಪನ್ನೀರ್ ಹಾಕ್ಕೊಂಡ್ರೆ ಪನ್ನೀರ್ ಬುರ್ಜಿ ರೆಡಿ ಆಗುತ್ತೆ. ಈಗ ಪನ್ನೀರು, ಮಶ್ರೂಮು ಇದೇ ಜಾಸ್ತಿ ಆಗ್ತಾಯಿದೆ. ಇನ್ನು ಮೊಳಕೆ ಕಟ್ಟಿದ ಸಾಂಬಾರುಗಳು ಇದೇ ಮಾಡ್ತಾಯಿದ್ದೀನಿ. ಏನು ಮಾಡೋದು. ನನ್ನ ಫ್ರೆಂಡ್ ಒಬ್ಬರು ಇದ್ದಾರೆ, ಅವರು ನಿತು ಅಂತ, ಅವರು ಮುಂಬೈನಲ್ಲೇ ಇರೋದು. ಅವರು ವೆಜ್, ಅವ್ರದ್ದು ನೆನಪಾಗುತ್ತೆ. ನಾವು ಹಂಗೆ ಮಾತಾಡ್ತಾಯಿದ್ವಿ ಇವತ್ತಿನ ದಿನ ಊಟ ಮಾಡಬೇಕಾದ್ರೆ. ಅವರು ಏನು ಮಾಡ್ತಾರೆ ಅಡುಗೆನ ಇವರು ಪಾಪ ಹೇಳ್ತಿದ್ರು, ಆ ಅಕ್ಕ ಅವ್ರ ಹತ್ರ ಫೋನ್ ಮಾಡಿ ಕೇಳ್ಕೊ, ಏನು ಅಡುಗೆ ಮಾಡ್ತೀರಿ ನೀವು ಅಂತ ಅಂದ್ಬಿಟ್ಟು ಅವರ ನೆನ್ಪು ಮಾಡ್ಕೋತಾ ಇದ್ವಿ. ನಿಜವಾಗ್ಲೂ ಏನು ಮಾಡೋದು ಅಂತ ಅನ್ನೋದೇ ಅನ್ನಿಸ್ತಾ ಇರುತ್ತೆ. ಮತ್ತು ನಮ್ಮ ಯಜಮಾನರು ಕೂಡ ನಾನ್ ವೆಜ್ ತಿಂತಾ ಇಲ್ಲ. ಅವ್ರಿಗಂತೂ ನಾನ್ ವೆಜ್ ಅಂದರೆ ಅಷ್ಟಿಷ್ಟ. ಅವರು ನಾನ್ ವೆಜ್ ಇಲ್ಲ ಅಂದರೆ ಇರೋದೇ ಇಲ್ಲ, ಅವರೇ ತಿಂತಾ ಇಲ್ಲ, ಮುಟ್ಟಿಲ್ಲ ಇನ್ನೂ. ಇಲ್ಲ ನಾನು ಈ ಸಲ ತಿನ್ನೋದಿಲ್ಲ, ಕಂಪ್ಲೀಟಾಗಿ ಮುಟ್ಟೋದೇ ಇಲ್ಲ ಗಣಪತಿ ಬಪ್ಪ ಹೋಗೋವರೆಗೂ ಅಂತ. ಹಾಗಾಗಿ ಅವರು ಕೂಡ ಮನೆಯಲ್ಲೇ ಊಟ ಮಾಡ್ತಿದ್ದಾರೆ ಅಂದಾಗ ಅವ್ರು ಮನೆಯಲ್ಲೇ ಊಟ ಮಾಡ್ತಾರೆ. ಆದರೂ ನೈಟಲ್ಲಿ ಒಂದು ಟೈಮು ಹೋಟೆಲಲ್ಲಿ ಊಟ ಮಾಡ್ತಾಯಿದ್ರು. ಆದರೂ ಕೂಡ ಏನಾದರೂ ಒಂದು ಸ್ಪೆಷಲ್, ಈಗ ಅವ್ರಿಗೆ ಬೇಜಾರಾಗಬಾರ್ದು, ನೆನ್ಪು ಮಾಡ್ಕೋಬಾರ್ದು ಅವರು ನಾನ್ ವೆಜ್ನ. ಆ ರೀತಿಯಲ್ಲಿ ಅವ್ರಿಗೆ ಎಂಗೇಜ್ ಆಗಿಡಬೇಕು, ಒಳ್ಳೆ ಟೇಸ್ಟಿ ಊಟ ಕೊಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀನಿ. ಮತ್ತು ಮಕ್ಳುಗಳದ್ದು ಡ್ಯಾನ್ಸ್ ಪ್ರಾಕ್ಟೀಸ್ಗೆ ಹೋದಾಗ ಅದೊಂದು ವಿಡಿಯೋನ ಚಿಕ್ಕದಾಗಿ ಅದು ಗ್ರೂಪಿಗೆ ಹಾಕಿದ್ರಲ್ಲ, ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. ನಮ್ಮ ಕುಶಾಲ್ಗಂತೂ ಡ್ಯಾನ್ಸ್ ಅಂದರೆ ಇಷ್ಟ ಇಲ್ಲ, ಆದರೂ ಕೂಡ ಜಬರ್ದಸ್ತಿ ಮಾಡಿ ಹಾಕಿದಾಗಿದೆ. ನೋಡಿ, ಇವತ್ತಿನ ದಿನ ಹೀಗೋಯ್ತು. ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ. ನಾವು ಇಷ್ಟರಲ್ಲಿ ಯಾವ ಗಣಪತಿ ಬಪ್ಪನ ಬುಕ್ ಮಾಡಿದ್ದೀವಿ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಬಹುದು, ಖುಷಿಯಾಗುತ್ತೆ ನನಗೆ.